ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಮ್ಯಾಚ್ನಲ್ಲಿ ಕನ್ನಡಿಗ KL ರಾಹುಲ್ ಬ್ಯಾಟ್ ಅಷ್ಟೇನು ಸದ್ದು ಮಾಡಿರಲಿಲ್ಲ. ಇದೀಗ ಕಾನ್ಪುರದಲ್ಲಿ ನಡೀತಾ ಇರೋ ಸೆಕೆಂಡ್ ಮ್ಯಾಚ್ನಲ್ಲಾದರೂ ಕೂಡ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡಲಿ ಅನ್ನೋದು ಕೋಟ್ಯಂತರ ಅಭಿಮಾನಿಗಳ ಆಶಯ. ಹಾಗೆ ಕನ್ನಡಿಗರ ಮತ್ತೊಂದು ಮಹದಾಸೆ ಅಂದರೆ KL ರಾಹುಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಆಡಬೇಕು ಅನ್ನೋದು. ರಾಹುಲ್ ಕೂಡ ಬೆಂಗಳೂರು ಫ್ರಾಂಚೈಸಿ ಸೇರ್ಪಡೆ ಬಗ್ಗೆ ಪಾಸಿಟಿವ್ ಆಗಿಯೇ ರಿಪ್ಲೈ ಕೊಟ್ಟಿದ್ದಾರೆ. ಬಟ್ KL RCBಗೆ ಸೇರೋಕೆ ರೆಡಿ ಇದ್ರೂ ಕೂಡ ಅವರನ್ನು ನೇರವಾಗಿ ಟ್ರೇಡ್ ಮಾಡಿಕೊಳ್ಳೋಕೆ ಆಗೋದಿಲ್ಲ. ಹಾಗಾದರೆ ಕಳೆದ ವರ್ಷ ಇದ್ದಿದ್ದ ಆ ರೂಲ್ಸ್ ಈ ವರ್ಷ ಯಾಕೆ ಅಪ್ಲೈ ಆಗಲ್ಲ? ಹರಾಜಿನಲ್ಲೇ ಖರೀದಿ ಮಾಡಬೇಕಾ ಅನ್ನೋ ಬಗ್ಗೆ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. KL ರಾಹುಲ್ ಹೆಸರು ಕೇಳಿದ್ರೆ ಸಾಕು ಕನ್ನಡಿಗರು ಅಲರ್ಟ್ ಆಗ್ತಾರೆ. ಅದು ಟೀಮ್ ಇಂಡಿಯಾ ಪಂದ್ಯಗಳೇ ಇರಲಿ ಅಥವಾ IPL ಟೂರ್ನಿ ಆಗಿರಲಿ. ಅದರಲ್ಲೂ RCBಗಾಗಿ KL ಆಡಲಿ ಅನ್ನೋದು ಎಷ್ಟು ಅಭಿಮಾನಿಗಳ ಕನಸು. ಆದರೆ KL ರಾಹುಲ್ ಒಪ್ಪಿದ್ರು ಕೂಡ IPL 18ನೇ ಆವೃತ್ತಿಯ ಹರಾಜಿಗೂ ಮುನ್ನ ಅವರನ್ನು ತಂಡಕ್ಕೆ ಟ್ರೇಡ್ ಮಾಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ IPLನ ಮೆಗಾ ಹರಾಜು ನಿಯಮ. ಹೌದು, ಈ ನಿಯಮದ ಪ್ರಕಾರ ಆಟಗಾರರ ಟ್ರೇಡಿಂಗ್ಗೆ ಅವಕಾಶ ಇರೋದಿಲ್ಲ. ಯಾಕೆ ಮತ್ತು ಹೇಗೆ ಅನ್ನೋದನ್ನು ಹೇಳ್ತೇನೆ ನೋಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ ಸಿದ್ಧತೆಗಳು ಜೋರಾಗಿದ್ದು ಮೆಗಾ ಹರಾಜು ಇರೋದ್ರಿಂದ ಯಾರೆಲ್ಲ ಹರಾಜಿಗೆ ಬರಬಹುದು ಅನ್ನೋ ಕ್ಯೂರಿಯಾಸಿಟಿ ಇದೆ. ಅದರಲ್ಲೂ ಕನ್ನಡಿಗ KL ರಾಹುಲ್ ನಡೆಯ ಸುತ್ತಲೇ ಕನ್ನಡಿಗರ ಚಿತ್ತ ನೆಟ್ಟಿದೆ. ಈಗಾಗಲೇ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕ ಸಂಜೀವ್ ಗೋಯಾಂಕ ಮತ್ತು KL ರಾಹುಲ್ ನಡುವಿನ ಮನಸ್ತಾಪ ನಿಮಗೆಲ್ಲ ಗೊತ್ತೇ ಇದೆ. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿ ಇದ್ದಂತೆ ಕಂಡ್ರೂ ಕೂಡ ತಂಡದಿಂದ ಕನ್ನಡಿಗ ಹೊರಬರದಂತೂ ಗ್ಯಾರಂಟಿ. ಇದನ್ನು ಪುಷ್ಟೀಕರಿಸುವಂತೆ ರಾಹುಲ್ ಕೂಡ RCB ಪರ ಕಣಕ್ಕಿಳಿಯೋ ತಮ್ಮ ಕನಸನ್ನ ಎರಡೆರಡು ಸಲ ಹೇಳ್ಕೊಂಡಿದ್ದಾರೆ. ಆದರೆ RCB ಪರ ಮತ್ತೆ ಆಡುವ ಆಸೆ ಇಟ್ಕೊಂಡಿದ್ರು ಕೂಡ KL ರಾಹುಲ್ ನೇರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆಯ್ಕೆಯಾಗೋದಿಲ್ಲ. ಅಂದರೆ ಮೆಗಾ ಹರಾಜಿಗೂ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ ರಾಹುಲ್ ಅವರನ್ನು ಟ್ರೇಡ್ ಮಾಡಿಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಬದಲಾಗಿ ಮೆಗಾ ಹರಾಜಿನ ಮೂಲಕವೇ ಖರೀದಿ ಮಾಡಬೇಕಾಗುತ್ತೆ. IPL ನಿಯಮಗಳ ಪ್ರಕಾರ ಮೆಗಾ ಹರಾಜಿನ ಸಂದರ್ಭಗಳಲ್ಲಿ ಆಟಗಾರರ ಟ್ರೇಡಿಂಗ್ಗೆ ಅವಕಾಶ ಇರೋದಿಲ್ಲ. ಮಿನಿ ಹರಾಜಿನ ವೇಳೆ ಮಾತ್ರ ಆಟಗಾರನ ಟ್ರೇಡಿಂಗ್ಗೆ ಅವಕಾಶ ನೀಡಲಾಗುತ್ತೆ. ಹೀಗಾಗಿ ಈ ಬಾರಿಯ ಹರಾಜಿಗೂ ಮುನ್ನ RCBಗೆ KL ರಾಹುಲ್ ಅವರನ್ನು ಖರೀದಿ ಮಾಡೋಕೆ ಸಾಧ್ಯವಿಲ್ಲ. ಪರಿಣಾಮ KL ಬಿಡ್ನಲ್ಲಿ ಭಾಗಿಯಾಗಲೇಬೇಕು. KL ರಾಹುಲ್ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಂಡ್ರೆ ಇತರೆ ಫ್ರಾಂಚೈಸಿಗಳು ಕೂಡ ಅವರ ಖರೀದಿಗೆ ಮುಂದಾಗಲಿವೆ. ಹೇಳಿ ಕೇಳಿ KL ರಾಹುಲ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ಅದರಲ್ಲೂ IPLನಲ್ಲಿ ಪಂಜಾಬ್ ಕಿಂಗ್ಸ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳನ್ನು ಮುನ್ನಡೆಸಿದ ಅನುಭವವನ್ನು ಸಹ ಹೊಂದಿದ್ದಾರೆ. ಹೀಗಾಗಿ KL ರಾಹುಲ್ ಅವರ ಖರೀದಿಯಿಂದ ಕ್ಯಾಪ್ಟನ್, ವಿಕೆಟ್ ಕೀಪರ್ ಹಾಗೂ ಓಪನರ್ ಸ್ಥಾನಗಳನ್ನು ತುಂಬಬಹುದು. ಹೀಗೆ ಒಂದೇ ಆಯ್ಕೆಯಿಂದ ಮೂರು ಸ್ಥಾನಗಳನ್ನು ತುಂಬಬಲ್ಲ ಆಟಗಾರ ಖರೀದಿಗೆ ಹೆಚ್ಚಿನ ಫ್ರಾಂಚೈಸಿಗಳು ಆಸಕ್ತಿಯನ್ನು ವಹಿಸಿವೆ. ಹೀಗಾಗಿ ಮೆಗಾ ಹರಾಜಿನ ಮೂಲಕ RCBಗೆ KL ರಾಹುಲ್ ಅವರ ಖರೀದಿಗೆ ಮುಂದಾದರೂ ಕೂಡ ಹೆಚ್ಚಿನ ಪೈಪೋಟಿಯನ್ನು ನಡೆಸಬೇಕಾಗುತ್ತೆ. ಇನ್ನು KL ರಾಹುಲ್ RCBಗೆ ಬರೋದ್ರಿಂದ ಫ್ರಾಂಚೈಸಿಗೂ ಕೂಡ ಮೂರು ಲಾಭಗಳಿವೆ. ಹಾಲಿ ನಾಯಕ ಫಾಫ್ ಡುಪ್ಲೆಸಿಸ್ ಮುಂದಿನ ಸೀಸನ್ನಲ್ಲಿ ಆಡ್ತಾರೋ ಇಲ್ವೋ ಹೇಳೋಕ್ಕಾಗಲ್ಲ. ಸೊ KL ಬಂದರೆ ಕ್ಯಾಪ್ಟನ್ ಆಗಿ, ಓಪನರ್ ಆಗಿ ತಂಡವನ್ನು ಲೀಡ್ ಮಾಡಬಹುದು. ಅಲ್ಲದೆ ಬೆಂಗಳೂರು ತಂಡದಲ್ಲಿ ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿದರೆ ಮತ್ಯಾವ ಪ್ಲೇಯರ್ ಕೂಡ ಸ್ಟೇಬಲ್ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ. ಹೀಗಾಗಿ ಕೊಹ್ಲಿಗೂ ಕೂಡ ಉತ್ತಮ ಸಾಥ್ ಸಿಕ್ಕಂತಾಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ IPLಗೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥ ದಿನೇಶ್ ಕಾರ್ತಿಕ್ ಅವರ ಸ್ಥಾನಕ್ಕೆ ಉತ್ತಮ ಆಯ್ಕೆಯಾಗಲಿದ್ದಾರೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಸ್ಟ್ರೆಂತನ್ನು ಹೆಚ್ಚಿಸಲಿದ್ದಾರೆ. ಹೀಗಾಗಿ KL ರಾಹುಲ್ ಮೆಗಾ ಆಕ್ಷನ್ನಲ್ಲಿ ಕಾಣಿಸಿಕೊಂಡ್ರೆ ಹೆಚ್ಚಿನ ಪೈಪೋಟಿ ಇರೋದಂತೂ ಗ್ಯಾರಂಟಿ. ಬಾಂಗ್ಲಾ ವಿರುದ್ಧದ ಸರಣಿಯಲ್ಲಿ ಟಾಸ್ ಗೆದ್ದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬೌಲಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ರೋಹಿತ್ ಶರ್ಮಾ ಸ್ಟ್ರಾಟಜಿ ಕೂಡ ವರ್ಕೌಟ್ ಆಗ್ತಿದೆ. ಮೊದಲೇ ಕಾನ್ಪುರದ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಪಿಚ್ ವೇಗದ ಬೌಲರ್ಗಳು ಮತ್ತು ಸ್ಪಿನ್ನರ್ಗಳಿಗೆ ಸಹಾಯಕವಾಗಿದೆ. ಹೀಗಾಗಿಯೇ ಟೀಮ್ ಇಂಡಿಯಾ ಕ್ಯಾಪ್ಟನ್ ಬಾಂಗ್ಲಾಗೆ ಬ್ಯಾಟಿಂಗ್ ನೀಡಿ ಆಲ್ರೆಡಿ ಬೆಂಡೆತ್ತುತ್ತಾ ಇದ್ದಾರೆ. ಪಿಚ್ ಮೊದಲ 2 ಸೆಷನ್ಗಳಲ್ಲಿ ವೇಗದ ಬೌಲರ್ಗಳಿಗೆ ಮತ್ತು ಕೊನೆಯ 3 ದಿನಗಳಲ್ಲಿ ಸ್ಪಿನ್ನರ್ಗಳಿಗೆ ಸಹಾಯ ಮಾಡುತ್ತೆ. ಹೀಗಾಗಿ ಮೊದಲ ದಿನವೇ ಬಾಂಗ್ಲಾದ ಬ್ಯಾಟಿಂಗ್ ಬೆನ್ನೆಲುಬನ್ನು ಮುರಿಯೋ ಕ್ಯಾಪ್ಟನ್ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ. ಆದರೆ ನೆಕ್ಸ್ಟ್ ಟೀಮ್ ಇಂಡಿಯಾ ಬ್ಯಾಟಿಂಗ್ ವಿಭಾಗದಲ್ಲಿ ಕೆಲ ಟೆನ್ಷನ್ ಶುರುವಾಗಿದೆ. ಅದುವೇ ಟಾಪ್ ಆರ್ಡರ್ ಫೇಲ್ಯೂರ್. ಟಾಪ್ ಆರ್ಡರ್ ಬ್ಯಾಟರ್ಗಿಂತ ಲೋವರ್ ಆರ್ಡರ್ ಬ್ಯಾಟರ್ಗಳೇ ಬೆಟರ್ ಆಗ್ತಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ಟೀಮ್ ಇಂಡಿಯಾದ ಬ್ಯಾಟಿಂಗ್ ಸ್ಟ್ರೆಂತ್ ಇರೋದೇ ಟಾಪ್ ಆರ್ಡರ್ನಲ್ಲಿ. ಹಾಗಾದರೆ ಹಿಟ್ಮ್ಯಾನ್, ರನ್ ಮಿಷಿನ್, ಯಂಗನ್ ಅಂತ ಕರೆಸಿಕೊಂಡ ಟೀಮ್ ಇಂಡಿಯಾ ಸ್ಟಾರ್ ಬ್ಯಾಟರ್ಗಳು ಫೇಲ್ ಆಗ್ತಾ ಇರೋದು ಯಾಕೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟೀಮ್ ಇಂಡಿಯಾದ ಬ್ಯಾಟಿಂಗ್ ಆರ್ಡರ್ನಲ್ಲಿ ಶುರುವಾಗಿದೆ ರಿಯಲ್ ಟೆನ್ಷನ್. ಯಾಕಂದರೆ ಈಗಿನ ಟಾಪ್ ಆರ್ಡರ್ಗಿಂತ ಲೋವರ್ ಆರ್ಡರ್ ಇಂಪಾರ್ಟೆಂಟ್ ಆಗಿ ಬದಲಾಗ್ತಾ ಇದೆ. ಚೆನ್ನೈನಲ್ಲಿ ನಡೆದ ಬಾಂಗ್ಲಾ ಎದುರಿನ ಮೊದಲ ಟೆಸ್ಟ್ನಲ್ಲಿ ಘಟಾನುಘಟಿ ಬ್ಯಾಟರ್ಗಳು ವೈಫಲ್ಯವನ್ನು ಅನುಭವಿಸಿದ್ದಾರೆ. ತಂಡ ನೆಚ್ಚಿಕೊಂಡಿದ್ದ ಸ್ಟಾರ್ ಬ್ಯಾಟರ್ಗಳಾದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಹಾಗೆ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಕೈಕೊಟ್ಟಿದ್ರು. ಜೊತೆಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಯಶಸ್ವಿ ಜೈಸ್ವಾಲ್ ಹಾಫ್ ಸೆಂಚುರಿ ಹೊಡೆದರೂ ಕೂಡ ನೆಕ್ಸ್ಟ್ ಇನ್ನಿಂಗ್ಸ್ನಲ್ಲಿ ಕೈಕೊಟ್ಟಿದ್ರು. ಶುಭ್ಮನ್ ಗಿಲ್ ಮೊದಲ ಇನ್ನಿಂಗ್ಸ್ನಲ್ಲೂ ಕೈಕೊಟ್ಟಿದ್ರು. ಈ ರೀತಿ ಟಾಪ್ ಆರ್ಡರ್ಗಳು ವೈಫಲ್ಯ ಶುರುವಾಗಿದ್ದು 2021ರ ಬಳಿಕ. ಅಲ್ಲಿಂದಲೇ ಟಾಪ್ ಕ್ಲಾಸ್ ಬ್ಯಾಟರ್ಗಳ ಬ್ಯಾಟಿಂಗ್ ದರ್ಬಾರ್ಗಿಂತ ಲೋವರ್ ಆರ್ಡರ್ ಬ್ಯಾಟರ್ಗಳ ದರ್ಬಾರ್ ಜೋರಾಗಿದೆ.
2021ರಿಂದ ಟೀಂ ಇಂಡಿಯಾದ ಬ್ಯಾಟಿಂಗ್ ನೋಡಿದರೆ ಟಾಪ್ 5ಗಿಂತ ಲೋವರ್ ಆರ್ಡರ್ನ 6ರಿಂದ 8ರವರೆಗಿನ ಆಟಗಾರರ ಆಟವೇ ಅತ್ಯುತ್ತಮವಾಗಿದೆ. ಹೀಗೆ ಟಾಪ್ ಆರ್ಡರ್ನಲ್ಲಿ ತಂಡಕ್ಕೆ ನೆರವಾಗಬೇಕಿದ್ದ ಬ್ಯಾಟರ್ಸ್ ಕೈ ಕೊಡ್ತಾ ಇದ್ರೆ, ಇತ್ತ ಲೋವರ್ ಆರ್ಡರ್ ಪ್ಲೇಯರ್ಸ್ ನೆರವಾಗ್ತಿದ್ದಾರೆ. ಹೇಗೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಇಲ್ಲಿದೆ ನೋಡಿ. 2021ರಿಂದ ಟೀಂ ಇಂಡಿಯಾದ ಟಾಪ್ 5 ಬ್ಯಾಟರ್ಗಳು 37.4ರ ಸರಾಸರಿಯಲ್ಲಿ 5,428 ರನ್ ಗಳಿಸಿದ್ದಾರೆ. ಈ ಪೈಕಿ 13 ಶತಕ ಹಾಗೆ 23 ಅರ್ಧ ಶತಕಗಳು ಕೂಡ ಸೇರಿವೆ. ಇದೇ ಅವಧಿಯಲ್ಲಿ 6ರಿಂದ 8ನೇ ಕ್ರಮಾಂಕದ 3 ಬ್ಯಾಟರ್ಗಳು 38.2ರ ಬ್ಯಾಟಿಂಗ್ ಅವರೇಜ್ನಲ್ಲಿ 2,753 ರನ್ಗಳನ್ನು ಕಲೆ ಹಾಕಿದ್ದಾರೆ. 4 ಶತಕ 18 ಅರ್ಧ ಶತಕಗಳನ್ನು ದಾಖಲಿಸಿದ್ದಾರೆ. ಟಾಪ್ 5 ಬ್ಯಾಟರ್ಗಳಿಗೆ ಹೋಲಿಸಿದರೆ ಕೆಳ ಕ್ರಮಾಂಕದ ಆಟಗಾರರ ರನ್ ಕಡಿಮೆಯಾಗಿರಬಹುದು. ಬ್ಯಾಟಿಂಗ್ ಅವರೇಜ್ನಲ್ಲಿ ಟಾಪ್ 5 ಬ್ಯಾಟರ್ಗಳನ್ನೇ ಮೀರಿಸಿದ್ದಾರೆ. ಟಾಪ್ ಆರ್ಡರ್ಗಿಂತ ಲೋವರ್ ಆರ್ಡರ್ ಬೆಸ್ಟ್ ಅನ್ನೋದನ್ನ ಈ ಅಂಕಿಅಂಶಗಳೇ ನಿರೂಪಿಸಿವೆ. ಮಿಡಲ್ ಆರ್ಡರ್ಗೆ ಕಾಯಂ ಬ್ಯಾಟರ್ಗಳು ಇಲ್ಲದಿರೋದು ಸಹ ಬ್ಯಾಟಿಂಗ್ ಅವರೇಜ್ ಕುಸಿತಕ್ಕೆ ಪ್ರಮುಖ ಕಾರಣ ಆಗಿದೆ. ಸೊ ಮುಂದಿನ ದಿನಗಳಲ್ಲಾದರೂ ಕೂಡ ಈ ಎಲ್ಲಾ ತಪ್ಪುಗಳನ್ನು ತಿದ್ದುಕೊಂಡು ಟಾಪ್ ಆರ್ಡರ್ನ ಬ್ಯಾಟ್ಸ್ಮನ್ಸ್ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಅನ್ನು ನೀಡಬೇಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾಗಿರುವ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ನಡೆಸೋಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ನೀಡಿದೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಬಂದಿದ್ದ ಮೂಡಾ ಅಧ್ಯಕ್ಷ ಕೆ ಮರಿಗೌಡ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಘೇರಾವ್ ಹಾಕಿದ್ದಾರೆ. ಸಿಎಂ ಆಪ್ತ ಮೂಡಾ ಅಧ್ಯಕ್ಷ ಮರಿಗೌಡ ಅವರಿಗೆ ಕೈ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಸಿದ್ದರಾಮಯ್ಯರ ಈ ಸ್ಥಿತಿಗೆ ನೀವೇ ಕಾರಣ ಅಂತ ನಿಂದಿಸಿದ್ದಾರೆ. ಹಾಗೆ ಬಲವಂತವಾಗಿ ಕಾರು ಹತ್ತಿಸಿ ವಾಪಸ್ ಕಳಿಸಿದ್ದಾರೆ. ನಟ ದರ್ಶನ್ ಗ್ಯಾಂಗ್ನ 3ವರಿಗೆ ಬೇಲ್ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಕಾರ್ತಿಕ್, ನಿಖಿಲ್ ನಾಯಕ್ ಮತ್ತು ಕೇಶವ ಮೂರ್ತಿಗೆ ಸೋಮವಾರವೇ ಜಾಮೀನು ಮಂಜೂರಾಗಿದೆ. ಆದರೆ ಬಿಡುಗಡೆಗೆ ಮಾತ್ರ ಶ್ಯೂರಿಟಿಗಾಗಿ 3 ಆರೋಪಿಗಳು ಪರದಾಡ್ತಿದ್ದಾರೆ. 1 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿ ಸಿಗದೆ 3 ಆರೋಪಿಗಳು ಒದ್ದಾಡ್ತಾ ಇದ್ದು, ಯಾರಾದರೂ ಶ್ಯೂರಿಟಿಗೆ ಸಿಗ್ತಾರಾ ಅಂತ ಕಾದು ಕುಳಿತಿದ್ದಾರೆ. ಶ್ಯೂರಿಟಿಗಾಗಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವ ಮೂರ್ತಿ 3 ಆರೋಪಿಗಳ ಪರದಾಟ ನಡೆಸ್ತಾ ಇದ್ದಾರೆ. ಸೋಮವಾರವೇ ಜಾಮೀನು ಸಿಕ್ಕಿದ್ರೂ ಕೂಡ ರಿಲೀಸ್ ಆಗಿಲ್ಲ. ಈ 3 ದರ್ಶನ್ ಗ್ಯಾಂಗ್ ಮಾತನ್ನ ನಂಬಿ ಪೊಲೀಸರಿಗೆ ಶರಣಾಗಿದ್ರು. ಸ್ವಾಮಿ ಶವವನ್ನ ಸಾಗಿಸಿ ಕೊಲೆ ಆರೋಪವನ್ನು ಹೊತ್ಕೊಂಡು ಜೈಲು ಸೇರಿದ್ರು. ಆದರೆ ಈಗ ಕೋರ್ಟ್ನಲ್ಲಿ ಬೇಲ್ ಸಿಕ್ಕರೂ ಕೂಡ ಶ್ಯೂರಿಟಿ ಸಿಗದೆ ಪರದಾಡ್ತಿದ್ದಾರೆ. ವಿಶ್ವವಿಖ್ಯಾತ ತಿರುಪತಿ ಲಡ್ಡು ಪರಿಶುದ್ಧತೆಯ ಬಗ್ಗೆ ಭಕ್ತರಲ್ಲಿ ಹೆಚ್ಚುತ್ತಾ ಇರುವ ಕಳವಳದ ನಡುವೆ ಅಯೋಧ್ಯೆಯ ರಾಮ ಮಂದಿರವು ಪ್ರಸಾದದ ಬಗ್ಗೆ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದೆ. ಹೊರಗಡೆ ಏಜೆನ್ಸಿಗಳಿಂದ ತಯಾರಾಗುವ ಪ್ರಸಾದವನ್ನು ನಿಷೇಧ ಮಾಡಿದೆ. ರಾಮ ಮಂದಿರದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಮಾತನಾಡಿ, ದೇಶಾದ್ಯಂತ ಮಾರಾಟವಾಗ್ತಾ ಇರುವಂತಹ ತುಪ್ಪದ ಶುದ್ಧತೆಯನ್ನು ಪ್ರಶ್ನಿಸಿದ್ದಾರೆ. ದೇವಾಲಯದ ಅರ್ಚಕರ ಮೇಲ್ವಿಚಾರಣೆಯಲ್ಲಿ ಮಾತ್ರ ಪ್ರಸಾದ ತಯಾರಿಸಬೇಕು ಎಂದಿದ್ದಾರೆ. ಎಲ್ಲ ಪ್ರಮುಖ ದೇವಾಲಯಗಳಲ್ಲಿ ಹಾಗೆ ಮಠಗಳಲ್ಲಿ ಹೊರಗಡೆ ಯಾವುದೇ ಸಂಸ್ಥೆಯು ಸಿದ್ಧಪಡಿಸಿರುವ ಪ್ರಸಾದದ ಮೇಲೆ ಸಂಪೂರ್ಣ ನಿಷೇಧವನ್ನ ಹೇರೋದಾಗಿ ಹೇಳಿದ್ದಾರೆ. ಜೂನಿಯರ್ ಎನ್ಟಿಆರ್ ಬಹುನಿರೀಕ್ಷಿತ ಸಿನಿಮಾ ದೇವರ 50 ರಿಲೀಸ್ ಆಗಿದೆ. ಈ ಸಿನಿಮಾ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟ ಜಾನ್ವಿ ಕಪೂರ್ ಮೇಲೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಜಾನ್ವಿ ಕಪೂರ್ ಅವರು ಸಿನಿಮಾದ ಮೊದಲಾರ್ಧದಲ್ಲಿ ಬರೋದೇ ಇಲ್ಲ. ದ್ವಿತೀಯಾರ್ಧದಲ್ಲಿ ಅವರು ಕಾಣಿಸೋದು 1 ಸಾಂಗ್ ಹಾಗೆ 2 ದೃಶ್ಯಗಳಲ್ಲಿ ಮಾತ್ರ. ಹೇಗೆ ಲೆಕ್ಕಾಚಾರ ಹಾಕಿದ್ರೂ ಕೂಡ ಅವರಿಗೆ 3ಕ್ಕಿಂತ ಹೆಚ್ಚಿನ ದೃಶ್ಯಗಳೇ ಇಲ್ಲ. ಇದು ಫ್ಯಾನ್ಸ್ ಬೇಸರಕ್ಕೆ ಕಾರಣ ಆಗಿದೆ. ಮಾಜಿ ರಕ್ಷಣಾ ಸಚಿವ ಶಿಗೆರು ಇಶಿಬಾ ಅವರು ಜಪಾನ್ನ ಮುಂದಿನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಫುಮಿಯೋ ಕಿಶಿಡಾ ಅವರ ಉತ್ತರಾಧಿಕಾರಿಯಾಗಲು 9 ಅಭ್ಯರ್ಥಿಗಳ ನಡುವೆ ಪೈಪೋಟಿ ನಡೆದಿತ್ತು. ಈ ವೇಳೆ ಶಿಗೆರು ಗೆಲುವನ್ನು ಸಾಧಿಸಿದ್ದಾರೆ. ಅಕ್ಟೋಬರ್ 1ರಂದು ಇಶಿಬಾ ಜಪಾನ್ನ 102ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅದೇ ದಿನ ಫುಮಿಯೋ ಕಿಶಿಡಾ ಅಧಿಕಾರದಿಂದ ಕೆಳಗಿಳಿಯಲಿದ್ದಾರೆ. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ 60 ವರ್ಷಗಳ ಸಂಪ್ರದಾಯ ಮುರಿದು ದಾಖಲೆ ಬರೆದಿದ್ದಾರೆ. ಭಾರತ ಹಾಗೆ ಬಾಂಗ್ಲಾದೇಶ ನಡುವಿನ 2ನೇ ಟೆಸ್ಟ್ ಪಂದ್ಯ ಕಾನ್ಪುರದಲ್ಲಿ ಶುಕ್ರವಾರದಿಂದ ಆರಂಭ ಆಗಿದೆ. ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಎದುರಾಳಿ ತಂಡವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದರು. ಈ ಮೂಲಕ ಕಾನ್ಪುರದಲ್ಲಿನ 60 ವರ್ಷಗಳ ಸಂಪ್ರದಾಯಕ್ಕೆ ಕೊನೆ ಹಾಡಿದ್ದಾರೆ. 1964ರ ನಂತರ ಟಾಸ್ ಗೆದ್ದು ಎದುರಾಳಿ ತಂಡವನ್ನ ಮೊದಲು ಬ್ಯಾಟಿಂಗ್ಗೆ ಆಹ್ವಾನಿಸಿದ್ದ ಮೊದಲ ನಾಯಕ ಎಂಬ ದಾಖಲೆಯನ್ನ ರೋಹಿತ್ ಶರ್ಮಾ ಬರೆದರು. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.